ಆತ್ಮೀಯ ರೈತ ಬಾಂಧವರೇ, ಸಾವಯವ ಕೃಷಿಗೆ ಪ್ರೋತ್ಸಾಹ ನೀಡಲೆಂದು ಕೇಂದ್ರ ಸರ್ಕಾರ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯಡಿಯಲ್ಲಿ ಪ್ರತಿ ಹೆಕ್ಟೇರ್ ಭೂಮಿಯಲ್ಲಿ ಸಾವಯವ ಕೃಷಿ ಮಾಡಲು ಪ್ರೋತ್ಸಾಹ ಧನ ನೀಡಲಾಗುತ್ತದೆ. 2015ರಲ್ಲಿ ಆರಂಭಿಸಲಾದ ಈ ಯೋಜನೆಯಡಿ ಪ್ರತಿ ರೈತರಿಗೆ 50,000 ರೂಪಾಯಿ ನೆರವು ನೀಡಲಾಗುವುದು. ಈ ಯೋಜನೆಯ ಕುರಿತು ವಿವರವಾಗಿ ತಿಳಿಯುವುದಾದರೆ, ಏನಿದು ಯೋಜನೆ, ಅರ್ಜಿ ಸಲ್ಲಿಕೆ ಹೇಗೆ, ಅರ್ಹತೆಗಳೇನು, ಈ ಎಲ್ಲ ಮಾಹಿತಿಯು ಈಗ ತಿಳಿದುಕೊಳ್ಳೋಣ. ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂದರೆ ಏನು ಅಂತ ಪ್ರಶ್ನಿಸುವುದಾದರೆ, ಕೇಂದ್ರ ಸರ್ಕಾರವು ಸಾವಯವ ಕೃಷಿಗೆ ಪ್ರೋತ್ಸಾಹ ನೀಡುವುದಕ್ಕಾಗಿ 2015ರಲ್ಲಿ ಈ ಯೋಜನೆ ಆರಂಭಿಸಲಾಗಿದೆ. ಇದು ಕೇಂದ್ರ ಪ್ರಾಯೋಜಿತ ಯೋಜನೆ CSS ಆಗಿದ್ದು, ರಾಷ್ಟ್ರೀಯ ಮಣ್ಣು ಫಲವತ್ತತೆ ಮಿಷನ್ SHM, ನ್ಯಾಷನಲ್ ಸುಸ್ಥಿರ ಕೃಷಿ ಮಿಷನ್ NMSA ಇದರ ಅಡಿಯಲ್ಲಿ ಜಾರಿ ಮಾಡುತ್ತಿರುವ ಅತಿ ಮುಖ್ಯ ಯೋಜನೆಯಾಗಿದೆ. ಈ ಯೋಜನೆಯಡಿ 50 ಜನ ರೈತರು ಅಥವಾ ಅದಕ್ಕಿಂತ ಹೆಚ್ಚು ರೈತರು 50 ಎಕರೆ ಜಮೀನು ಹೊಂದಿರುವ ಕ್ಲಸ್ಟರ್ ರಚಿಸಿ ಸಾವಯವ ಕೃಷಿ ಕೈಗೊಳ್ಳಲು ಪ್ರೋತ್ಸಾಹ ನೀಡಲಾಗುತ್ತದೆ. ಈ ಯೋಜನೆಯಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕ್ರಮವಾಗಿ 60-40 ಅನುಪಾತದಲ್ಲಿ ಅನುದಾನ ನೀಡುತ್ತಿದೆ. ಅಂದರೆ ಕೇಂದ್ರ ಸರ್ಕಾರ 60 ಪಾಲು, ರಾಜ್ಯ ಸರ್ಕಾರ 40 ಪಾಲು. ಈಶಾನ್ಯ ರಾಜ್ಯಗಳು ಮತ್ತು ಹಿಮಾಲಯ ರಾಜ್ಯಗಳಿಗೆ ಕ್ರಮವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ 90-10 ಅನುಪಾತದಲ್ಲಿ ಅನುದಾನ ನೀಡುತ್ತವೆ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 100% ಅನುದಾನವನ್ನು ಕೇಂದ್ರ ಸರ್ಕಾರವೇ ಭರಿಸಲಿದೆ. ಈ ಯೋಜನೆಯಡಿ ಪ್ರತಿ ರೈತರಿಗೆ 3 ವರ್ಷಗಳ ಕಾಲ 50,000 ರೂಪಾಯಿ ಸಹಾಯಧನ ನೀಡಲಾಗುತ್ತದೆ. ಉದಾಹರಣೆಗೆ ಹೇಳುವುದಾದರೆ, ಸಾವಯವ ಗೊಬ್ಬರ, ಸಾವಯವ ಕೀಟನಾಶಕ, ಎರೆಹುಳು ಗೊಬ್ಬರ, ಇನ್ನೂ 10 ಹಲವು ಗೊಬ್ಬರಗಳನ್ನು ಕೊಳ್ಳಲು 60% ಅಂದರೆ 31,000 ರೂಪಾಯಿ ಪ್ರೋತ್ಸಾಹ ಧನ ನೀಡಲಾಗುತ್ತದೆ. ಸಾವಯವ ಕೃಷಿಗೆ ಪ್ರಮಾಣಪತ್ರ ಪಡೆಯುವುದು ಹೇಗಪ್ಪ ಅಂತಂತ ಹೇಳಿದರೆ, ಸಾವಯವ ಕೃಷಿಗೆ ಪ್ರಮಾಣಪತ್ರ ಪಡೆಯಲು ಏಜೆಂಟ್ ಮೂಲಕ ಅರ್ಜಿ ಸಲ್ಲಿಸಬೇಕು. PKVY ಅಡಿಯಲ್ಲಿ ಸಾವಯವ ಗ್ರಾಮವನ್ನು ಕ್ಲಸ್ಟರ್ ವಿಧಾನ ಮತ್ತು PGS ಪ್ರಮಾಣೀಕರಣದ ಮೂಲಕ ಸಾವಯವ ಕೃಷಿಯನ್ನು ಉತ್ತೇಜಿಸಲಾಗುತ್ತದೆ. PGS ಎಂಬುದು ಸಾವಯವ ಉತ್ಪನ್ನಗಳನ್ನು ಪ್ರಮಾಣೀಕರಣ ಮಾಡುವ ಪ್ರಕ್ರಿಯೆಯಾಗಿದ್ದು, ಗುಣಮಟ್ಟ ದರ್ಜೆಗೆ ಅನುಗುಣವಾಗಿ ಅವುಗಳ ಉತ್ಪಾದನೆಯು ನಡೆಯುತ್ತದೆ ಎಂಬುದನ್ನು ಖಚಿತಪಡಿಸುತ್ತದೆ. ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಲಿಂಕ್ ಮೇಲೆ ಕ್ಲಿಕ್ ಮಾಡಬಹುದು. www.jaivikakhet.in. ಇನ್ನು ಪರಂಪರಾಗತ ಕೃಷಿ ವಿಕಾಸ ಯೋಜನೆಯ ಉದ್ದೇಶಕ್ಕೆ ಬಂದರೆ, ಸಾವಯವ ಕೃಷಿಯನ್ನು ಕೈಗೊಳ್ಳಲು ರೈತರನ್ನು ಉತ್ತೇಜಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಡಿ ರೈತರಿಗೆ ಸಾವಯವ ಕೃಷಿ ಮಾಡಲು ಆರ್ಥಿಕ ನೆರವು ನೀಡಲಾಗುವುದು. ಈ ಯೋಜನೆಯು ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಸಹ ಪ್ರಯೋಜನಕಾರಿಯಾಗಿದೆ. ಇದಲ್ಲದೆ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಮೂಲಕ ಸಾವಯವ ಕೃಷಿಯಲ್ಲಿ ಕಡಿಮೆ ಕೀಟನಾಶಕಗಳನ್ನು ಬಳಸುವುದರಿಂದ ರಾಸಾಯನಿಕ ಮುಕ್ತ ಮತ್ತು ಪೌಷ್ಟಿಕ ಆಹಾರವನ್ನು ಉತ್ಪಾದಿಸಲಾಗುತ್ತದೆ. ಪರಂಪರಾಗತ ಕೃಷಿ ವಿಕಾಸ ಯೋಜನೆಯು ದೇಶದ ನಾಗರಿಕರ ಆರೋಗ್ಯವನ್ನು ಸುಧಾರಿಸಲು ಕೂಡ ಉಪಯುಕ್ತವಾಗಿದೆ. ಕ್ಲಸ್ಟರ್ ವಿಧಾನದಲ್ಲಿ ಸಾವಯವ ಕೃಷಿ ಉತ್ತೇಜಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಸಹ ಪ್ರಾರಂಭಿಸಲಾಗಿದೆ. ಗ್ರಾಮೀಣ ಯುವಕರು, ರೈತರು, ಗ್ರಾಹಕರು ಮತ್ತು ವ್ಯಾಪಾರಸ್ಥರು ಸಾವಯವ ಕೃಷಿ ಮಾಡುವಂತೆ ಮಾದರಿ ಸಾವಯವ ತರಗತಿ ಅಧ್ಯಯನ ಸೂಚನೆಯ ಮೂಲಕ ಸಾವಯವ ಕೃಷಿಯ ಆಧುನಿಕ ತಂತ್ರಗಳ ಬಗ್ಗೆ ಅರಿವು ಮೂಡಿಸಲಾಗುವುದು. ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಮೂಲಕ ಈ ಅರಿವು ಅನುಷ್ಠಾನಗೊಳಿಸಲಾಗುವುದು. ಇನ್ನು ಪರಂಪರಾಗತ ಕೃಷಿ ವಿಕಾಸ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ, ಭಾರತ ಸರ್ಕಾರದಿಂದ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಮಣ್ಣು ಆರೋಗ್ಯ ಯೋಜನೆಯಡಿ ಈ ಯೋಜನೆ ಆರಂಭಿಸಲಾಗಿದೆ. ಈ ಯೋಜನೆಯ ಮೂಲಕ ಸಾವಯವ ಕೃಷಿ ಮಾಡಲು ರೈತರಿಗೆ ಉತ್ತೇಜನ ನೀಡಲಾಗಿದೆ. ಸಾವಯವ ಕೃಷಿಗೆ ಪ್ರೋತ್ಸಾಹಿಸಲು ರೈತರಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಯೋಜನೆಯು ಸಾಂಪ್ರದಾಯಿಕ ಜ್ಞಾನ ಮತ್ತು ಆಧುನಿಕ ಅಭಿವೃದ್ಧಿಯ ಮೂಲಕ ಸುಸ್ಥಿರ ಮಾದರಿಯ ಕೃಷಿಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ಈ ಯೋಜನೆಯ ಮೂಲಕ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಉತ್ತೇಜನ ನೀಡಲಾಗುವುದು. ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಮೂಲಕ ಕ್ಲಸ್ಟರ್ ನಿರ್ಮಾಣ, ಸಾಮರ್ಥ್ಯ ವೃದ್ಧಿ, ಒಳಹರಿವು,
ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆಗೆ ಪ್ರೋತ್ಸಾಹಧನ ನೀಡಲಾಗುವುದು. ಕ್ಲಸ್ಟರ್ ವಿಧಾನದಲ್ಲಿ ರಾಸಾಯನಿಕ ಮುಕ್ತ ಸಾವಯವ ಕೃಷಿಯನ್ನು ಉತ್ತೇಜಿಸಲು ಈ ಯೋಜನೆಯನ್ನು 2015-16ರಲ್ಲಿ ಪ್ರಾರಂಭಿಸಲಾಗಿದೆ. ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ ಸಾವಯವ ಕೃಷಿಗೆ 3 ವರ್ಷಕ್ಕೆ ಪ್ರತಿ ಹೆಕ್ಟೇರಿಗೆ ರೂಪಾಯಿ 50,000 ಸಹಾಯಧನ ನೀಡಲಾಗುವುದು. ಈ ಮೊತ್ತದಲ್ಲಿ ಸಾವಯವ ಗೊಬ್ಬರ, ಕೀಟನಾಶಕ, ಬೀಜಗಳು ಮತ್ತು ಇನ್ನಿತರೆ ಕೃಷಿ ಒಳಸುರಿಗಳನ್ನು ಖರೀದಿಸಬಹುದು. ಪ್ರತಿ ಹೆಕ್ಟರಿಗೆ 30,000 ನೀಡಲಾಗುತ್ತದೆ. ಮೌಲ್ಯವರ್ಧನೆ ಮತ್ತು ವಿತರಣೆಗೆ 8,800 ರೂಪಾಯಿ ನೀಡಲಾಗುವುದು. ಇದಲ್ಲದೆ ಕ್ಲಸ್ಟರ್ ರಚನೆ ಮತ್ತು ಸಾಮರ್ಥ್ಯ ನಿರ್ಮಾಣಕ್ಕೆ ಪ್ರತಿ ಹೆಕ್ಟರಿಗೆ ರೂಪಾಯಿ 3,000 ನೀಡಲಾಗುವುದು. ಈ ಯೋಜನೆಯಡಿ ಲಾಭದ ಮೊತ್ತವನ್ನು ನೇರ ಲಾಭ ವರ್ಗಾವಣೆಯ ಮೂಲಕ ರೈತರ ಖಾತೆಗೆ ನೇರವಾಗಿ ವಿತರಿಸಲಾಗುತ್ತದೆ. ಅರ್ಜಿ ಸಲ್ಲಿಕೆಗೆ ಬೇಕಾಗುವ ಪ್ರಮುಖ ದಾಖಲೆಗಳು: ಆಧಾರ್ ಕಾರ್ಡ್, ನಿವಾಸ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ, ವಯಸ್ಸಿನ ಪ್ರಮಾಣಪತ್ರ, ಪಡಿತರ ಚೀಟಿ, ಮೊಬೈಲ್ ನಂಬರ್, ಪಾಸ್ಪೋರ್ಟ್ ಅಳತೆಯ ಫೋಟೋ. ಅರ್ಜಿ ಸಲ್ಲಿಕೆಯ ವಿಧಾನಕ್ಕೆ ಬಂದರೆ, ಮೊದಲು ಪರಂಪರಾಗತ ಕೃಷಿ ವಿಕಾಸ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು. ಮುಖಪುಟದಲ್ಲಿ ಅಪ್ಲೈ ಬಟನ್ ಕ್ಲಿಕ್ ಮಾಡಬೇಕು. ಈ ಅರ್ಜಿ ನಮೂನೆ ತೆರೆದುಕೊಳ್ಳುತ್ತದೆ. ಅರ್ಜಿ ನಮೂನೆಯಲ್ಲಿ ನಿಮ್ಮ ಹೆಸರು, ಮೊಬೈಲ್ ಸಂಖ್ಯೆ, ಇಮೇಲ್ ID ಮುಂತಾದ ಅಗತ್ಯ ಮಾಹಿತಿಯನ್ನು ಒದಗಿಸಬೇಕಾಗುತ್ತದೆ. ಅದರ ನಂತರ ನೀವು ಎಲ್ಲ ಪ್ರಮುಖ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ನೀವು ಪರಂಪರಾಗತ ಕೃಷಿ ವಿಕಾಸ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಈಗ ಕೇಳಿ, ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿ ಕಾರ್ಯಕ್ರಮದ ಬಾನುಲಿ ವರದಿಯ ಭಾಗ 2. ವಿಧಾನ ಪರಿಷತ್ನ ಮಾನ್ಯ ಶಾಸಕರು ಶ್ರೀ ನಾರಾಯಣ ಸ್ವಾಮಿ ಅವರು ಮಾತನಾಡಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ನಿಮ್ಗೆಲ್ಲರಿಗೂ ನಮಸ್ಕಾರ. ಯಲಹಂಕ ಒಕ್ಕಲಿಗರ ಸಂಘದ ವತಿಯಿಂದ 517ನೇ ಕೆಂಪೇಗೌಡರ ಜಯಂತಿಯನ್ನ ವಿಜೃಂಭಣೆಯಿಂದ ಆಯೋಜನೆ ಮಾಡಿ ಅದರ ನೇತೃತ್ವ ಮತ್ತು ಸಾರಥ್ಯವನ್ನು ವಹಿಸಿರುವಂತ ಸಂಘದ ಅಧ್ಯಕ್ಷರು, ನಮ್ಗೆಲ್ರಿಗೂ ಹಿರಿಯರು, ಮಾಜಿ ಶಾಸಕರು, ನಮ್ಗೆಲ್ರಿಗೂ ಮಾರ್ಗದರ್ಶಿಸುವಂತ ಗೌರವಾನ್ವಿತ ಹಳ್ಳಿ ಕೃಷ್ಣಪ್ಪನವರೇ, ನಮ್ಮೆಲ್ಲರ ನಾಯಕರು, ಯುವ ಸಂಸದರು, ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು, ನಮ್ಮೆಲ್ಲರ ನೇತಾರರು ಅಂತ ಸನ್ಮಾನ್ಯ ಕೆ ಸುಧಾಕರ್ ಅವರೇ, ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಸಕಾಲದ ರೂವಾರಿಗಳು, ಕೆಂಪೇಗೌಡ ರೀತಿಯಲ್ಲಿ ಜನಸಾಮಾನ್ಯರ ಕೆಲಸಗಳನ್ನ ಸುಲಭವಾಗಿ ಭ್ರಷ್ಟಾಚಾರ ರಹಿತವಾಗಿ ಮಾಡಬೇಕು ಅಂತ ಹೇಳಿ ಆ ಕಾಲದಲ್ಲೇ ಏನು ಕೆಂಪೇಗೌಡರು ಆಸೆಯನ್ನು ಪಟ್ಟಿದ್ರು, ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಸಕಾಲ ಅನ್ನುವ ವ್ಯವಸ್ಥೆಯನ್ನು ತಂದು ಭ್ರಷ್ಟಾಚಾರಕ್ಕೆ ಬ್ರೇಕ್ ಅನ್ನು ಹಾಕಿದ್ದಂತ ನಮ್ಮ ನಿಮ್ಮೆಲ್ಲರ ನಾಯಕರಾದಂತ DV ಸದಾನಂದ ಗೌಡ್ರೆ, ವೇದಿಕೆ ಮೇಲೆ ಆಸೀನರಾಗಿರುವ ಚಂದ್ರಣ್ಣವರೇ, ಕೃಷ್ಣಪ್ಪನವರೇ, ಮತ್ತೊಬ್ಬ ಕೃಷ್ಣಪ್ಪನವರೇ, ಕೇಶವ ರಾಜಣ್ಣವರೇ, ಬಸವರಾಜ್ ಅವರೇ, ಮತ್ತೆ ದೊಡ್ಡಜಾಲ ಸೀನಣ್ಣವರೇ, ಕಡತಮಲೆ ಸತೀಶ್ ಅವರೇ, ಎಲ್ಲ ಪದಾಧಿಕಾರಿಗಳೇ, ವೇದಿಕೆ ಮುಂದೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಕುಲಬಾಂಧವರೇ, ಒಕ್ಕಲಿಗ ಸಮಾಜದ ಎಲ್ಲ ನನ್ನ ಅಕ್ಕಂಗಿಯರ ಅಣ್ಣತಮ್ಮಂದಿರೇ, ಬೇರೆ ಸಮುದಾಯಗಳಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ನಮ್ಮ ಜಯಂತಿ, ಇದು ನಾವಿದರಲ್ಲಿ ಭಾಗವಹಿಸಬೇಕು ಅಂತ ಬಂದಿರುವಂತ ಎಲ್ಲ ನನ್ನ ಗೌರವಾನ್ವಿತ ನಾಗರಿಕ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಎಲ್ಲ ಆತ್ಮೀಯರೇ, ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಹೇಳಕ್ಕೆ ಗಂಟೆಗಳು ಸಾಲದು, ದಿನಗಳು ಸಾಲದು. ಸುಮಾರು 500 ವರ್ಷಗಳ ಹಿಂದೆನೆ ಸಮಾಜವಾದದ ಪರಿಕಲ್ಪನೆಯನ್ನು ಹೊಂದಿ ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸಬೇಕು, ಸಮಾಜದಲ್ಲಿ ಎಲ್ಲಾ ಸಮಾಜಗಳು ಅನ್ಯೋನ್ಯತೆಯಿಂದ ಬದುಕಬೇಕು ಅನ್ನುವ ಕಲ್ಪನೆಯನ್ನು ಕಂಡವರು ನಮ್ಮ ನಿಮ್ಮೆಲ್ಲರ ನಾಡಪ್ರಭು ಕೆಂಪೇಗೌಡರು. ಈ ವರ್ಷ ಬರಗಾಲ ಬರ್ತಾ ಇದೆ, ಮುನ್ಸೂಚನೆ ಇದೆ ಬರಗಾಲ ಬರುತ್ತೆ ಅಂತ ಹೇಳಿ. ನೀರಿನ ಸದ್ಬಳಕೆಯ ಬಗ್ಗೆ, ನೀರು ಜೀವ ಜಲ, ನೀರಿದ್ರೆ ಮಾತ್ರ ನಮ್ಮ ಬದುಕು ಅನ್ನೋದನ್ನ 500 ವರ್ಷಗಳ ಹಿಂದೆ ಅದರ ಮಹತ್ವವನ್ನು ಅರ್ಥವರು ನಾಡಪ್ರಭು ಕೆಂಪೇಗೌಡರು. ಹಾಗಾಗಿ ಬೆಂಗಳೂರು ನಗರದಲ್ಲಿರುವಷ್ಟು ಕೆರೆಗಳು ಬಹುಶಃ ಪ್ರಪಂಚದಲ್ಲಿ ಯಾವ ನಗರದಲ್ಲೂ ಇಲ್ಲ. ಆ ಕೆರೆಗಳೇನಾದ್ರೂ ಕಟ್ಟಿದ್ರೆ ಅದು ನಮ್ಮ ಕೆಂಪೇಗೌಡರು, ನಿಮ್ಮ ಕೆಂಪೇಗೌಡರು ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಪಂಚದ ಯಾವುದೇ ದೇಶಕ್ಕೆ ಹೋಗಿ ನೀವು ಎಲ್ಲಾ ನಗರಗಳು ಬೆಳೆಯೋದು ನದಿಗಳ ಪಕ್ಕದಲ್ಲಿ, ಸಮುದ್ರದ ದಂಡೆಯ ಮೇಲೆ. ಆದ್ರೆ ಬೆಂಗಳೂರು ನಗರ ಮಾತ್ರ ಸಮುದ್ರನೇ ಇಲ್ಲ, ನದಿನೂ ಇಲ್ಲ. ಅದನ್ನ ಅರಿತೆ ಕೆಂಪೇಗೌಡರು ಈ ಭಾಗದಲ್ಲಿರುವ ಎಲ್ಲ ಜಲಮೂಲಗಳನ್ನು ಸಂರಕ್ಷಣೆ ಮಾಡಿ ಕೆರೆ ಕಟ್ಟೆ ಕಟ್ಟಿ ಈ ಭಾಗದ ಜನರಿಗೆ, ರೈತರಿಗೆ, ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಟ್ಟು ಅವರ ಜೀವನದ ಬದುಕನ್ನು ಹಸನುಗೊಳಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಅದೇ ರೀತಿ
ಎಲ್ಲ ಸಮುದಾಯದ ಜನರಿಗೆ. ಬಹುಶಃ ಬೆಂಗಳೂರು ಅಂದ್ರೆ ಬರೀ ಬೆಂಗಳೂರಲ್ಲಿ ಒಕ್ಕಲಿಗರ ಪೇಟೆ ಇಲ್ಲ. ನಾಡಪ್ರಭು ಕೆಂಪೇಗೌಡರು ಒಕ್ಕಲಿಗರಾಗಿದ್ರು ತಮ್ಮ ಸಮುದಾಯಕ್ಕೆ ಪೇಟೆಯ ನಿರ್ಮಾಣ ಮಾಡಲಿಲ್ಲ. ಆದ್ರೆ ಬೇರೆ ಎಲ್ಲಾ ಸಮುದಾಯಕ್ಕೂ ಪೇಟೆಗಳ ನಿರ್ಮಾಣ ಮಾಡಿದ್ರು. ಗಾಣಿಗರ ಪೇಟೆ ಇದೆ, ತಿಗಳರ ಪೇಟೆ ಇದೆ. ಇಂಥ ಸುಮಾರು 10-15 ಸಮುದಾಯಗಳಿಗೆ ವಿಶೇಷವಾದ ನಗರಗಳನ್ನ ಭಾಗದಲ್ಲಿ ನಿರ್ಮಾಣ ಮಾಡಿ ಅವರು ನೆಮ್ಮದಿಯಾಗಿ ಬದುಕಬೇಕು, ನೆಮ್ಮದಿಯಾಗಿ ವ್ಯಾಪಾರ ಮಾಡಬೇಕು, ಅವರು ಕೆಲಸ ಕಾರ್ಯ ಮಾಡಬೇಕು, ಅದ್ರ ಮುಖಾಂತರ ಬದುಕು ಕಟ್ಕೋಬೇಕು ಅಂತ ಹೇಳಿ ಅವರ ಕನಸನ್ನ ನನಸು ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಿದವರು ನಾಡಪ್ರಭು ಕೆಂಪೇಗೌಡರು. ಇವತ್ತು 517 ವರ್ಷಗಳಾದ್ರೂ ನಾವು ಯಾಕೆ ಕೆಂಪೇಗೌಡರ ಜಯಂತಿ ಮಾಡ್ತಾ ಇದ್ದೇವೆ? ಒಂದು ಕ್ಷಣ ನಾವೆಲ್ಲ ಯೋಚನೆ ಮಾಡಬೇಕು. 517 ವರ್ಷ ಇವತ್ತಿಗೆ, ಇನ್ನೂ 1000 ವರ್ಷ, ಇನ್ನೂ 2000 ವರ್ಷ ಕೆಂಪೇಗೌಡರ ಜಯಂತಿಯನ್ನು ಮಾಡ್ತೇವೆ. ಯಾಕೆ ಅಂದ್ರೆ ಕೆಂಪೇಗೌಡರು ನಮ್ಮೆಲ್ಲ ನರನಾಡಿಗಳಲ್ಲಿ, ಎಲ್ಲ ಮನಸ್ಸುಗಳಲ್ಲಿ, ಈ ರಾಜ್ಯದ ಇತಿಹಾಸದಲ್ಲಿ, ಈ ದೇಶದ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ. ಅವರು ಮಾಡಿರೋ ಒಳ್ಳೆ ಕೆಲಸಗಳಿಂದ ಶಾಶ್ವತವಾಗಿ ಉಳಿದಿದ್ದಾರೆ. ಅದಕ್ಕೋಸ್ಕರನೇ ನಾವು ಅವ್ರ ಇತಿಹಾಸವನ್ನು ಓದ್ತಾ ಇದ್ದೇವೆ. ನಾವೆಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು, ಯಾರು ಇತಿಹಾಸವನ್ನ ಓದಲ್ವೋ, ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳಲ್ವೋ, ಅವರಿಗೆ ಇತಿಹಾಸ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಹಿಂದಿನವರ ಮಾರ್ಗದರ್ಶನ, ಅವರು ಹಾಕೊಟ್ಟ ದಾರಿ, ನಡೆದು ಬಂದ ದಾರಿ, ಇತಿಹಾಸವನ್ನ ತಿಳ್ಕೊಳ್ಳೋದು ಅತ್ಯಂತ ಅವಶ್ಯಕವಾಗಿದೆ. ವಿಶೇಷವಾಗಿ ನಮ್ಮ ಸಮುದಾಯದ ಯುವ ಜನರಿಗೆ, ಎಲ್ಲ ಸಮುದಾಯದ ಯುವಕರಿಗೆ ಕೆಂಪೇಗೌಡರ ಇತಿಹಾಸವನ್ನ ಹೇಳಿಕೊಡುವ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಈ ಜಯಂತಿ ಬರೀ ಕೆಂಪೇಗೌಡರ ವಂಶಸ್ಥರ ಅಂತ ಒಕ್ಕಲಿಗರಿಗೆ ಮಾತ್ರ ಸೀಮಿತವಾದ ಜಯಂತಿ ಅಲ್ಲ. ಇದು ಒಕ್ಕಲಿಗರ ಜೊತೆ ಸಹಬಾಳ್ವೆಯನ್ನು ನಡೆಸಿದಂತ ಎಲ್ಲ ಸಮಾಜಗಳ, ಎಲ್ಲ ಸಮುದಾಯಗಳ ಒಂದು ವ್ಯವಸ್ಥೆ ಅಡಿಯಲ್ಲಿ ನಡೀತಾ ಇರುವಂತ ಜಯಂತಿ. ಈ ಜಯಂತಿಯ ಶುಭಾಶಯಗಳು ಕೋರ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಕೆಂಪೇಗೌಡ. ಧನ್ಯವಾದಗಳು ಶ್ರೀಯುತ ನಾರಾಯಣ ಸ್ವಾಮಿ ಅವರಿಗೆ. ಇದೀಗ ಆರಂಭಿಕ ನುಡಿಗಳಿಗಾಗಿ, ಪ್ರಾಸ್ತಾವಿಕ ಹಾಗೂ ಆರಂಭಿಕ ನುಡಿಗಳಿಗಾಗಿ ಮಾನ್ಯ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವರನ್ನ ವಿನಂತಿ ಮಾಡ್ಕೋತಾ ಇದ್ದೀನಿ. ಬೆಂಗಳೂರು ಉತ್ತರ ತಾಲೂಕಿನ ಒಕ್ಕಲಿಗರ ಸಮಿತಿ ಯಲಹಂಕ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ, ಇದರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿರವರಿಗೆ, ಅವರ ಪಾದ ಕಮಲಗಳಿಗೆ ನನ್ನ ಭಕ್ತಿ ಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಅರ್ಪಿಸಿ, ಮತ್ತೊಬ್ಬರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿರವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ, ಇವತ್ತಿನ ಮುಖ್ಯ ಅತಿಥಿಗಳು ರಾಜ್ಯದ ಮುಖ್ಯಮಂತ್ರಿಗಳು. ಅವರು ಇತ್ತೀಚೆಗಷ್ಟೇ ಮುಖ್ಯಮಂತ್ರಿಗಳಾಗ್ಲಿ ಕರ್ನಾಟಕದಲ್ಲಿ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳಾಗಿ ನಾಡಪ್ರಭು ಕೆಂಪೇಗೌಡರ ಕೇಂದ್ರಾಡಳಿತ ಪ್ರದೇಶಕ್ಕೆ ಇದು ಮೊದಲನೇ ಭೇಟಿ ಅವರದು. ಬಹುಶಃ ನಾಡಪ್ರಭು ಕೆಂಪೇಗೌಡರ ಆಡಳಿತದ ದಿನಗಳು ಮತ್ತೆ ಅವರು ಅದನ್ನ ನೆನಪು ಮಾಡಿಕೊಳ್ಳುವಂತ ಅವಕಾಶ ಅವರಿಗಿದೆ, ಮಾಡಿಕೊಡ್ತಾರೆ ಅನ್ನುವಂತ ನಂಬಿಕೆಯನ್ನ ನಾನು ಇಟ್ಕೊಂಡಿದ್ದೇನೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡ್ರೆ, ಮಾನ್ಯ ಸಚಿವರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ KH ಮುನಿಯಪ್ಪಣ್ಣವರೇ, ನಮ್ಮ ಸಂಘದ ಅಧ್ಯಕ್ಷರು ಹಿರಿಯರು ಗಂಟಗಾನಹಳ್ಳಿ ಕೃಷ್ಣಪ್ಪಣ್ಣವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಆತ್ಮೀಯರು ವೈ.ಎ. ನಾರಾಯಣ ಸ್ವಾಮಿ ಅವರೇ, ಚಂದ್ರಣ್ಣವರೇ, ಸತೀಶ್ ರವರೇ, ಕೇಶವ್ ಅವರೇ, ನಮ್ಮ ಬಸಣ್ಣವರೇ, ಸೀನಪ್ಪಣ್ಣವರೇ, ಗೋವಿಂದಪ್ಪಣ್ಣವರೇ, ಎಲ್ಲ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಮುಖಂಡರುಗಳೇ, ತಾಯಂದ್ರೆ, ಸಹೋದರ ಸಹೋದರಿಯರೇ, ಇವತ್ತು ಸಾಮಂತ ರಾಜರು ಆದಂತಹ ನಾಡಪ್ರಭು ಕೆಂಪೇಗೌಡರು ಇವತ್ತು ಪ್ರಸ್ತುತ ಇದ್ದಾರೆ ಅಂತಂದ್ರೆ ಅವರು ಆಡಂಬರದ ಬದುಕನ್ನ ನೋಡಿ ಅಲ್ಲ, ಅವರ ವೈಭವನ್ನ ನೋಡಿ ಅಲ್ಲ, ಅವರ ಆಳ್ವಿಕೆಯನ್ನ ನೋಡಿ, ಜನಪರವಾಗಿರ್ತಕ್ಕಂಥ ಆಡಳಿತ ಬದ್ಧತೆ, ಸಮಾನತೆ, ಸಾಮಾಜಿಕ ನ್ಯಾಯಕ್ಕೆ ಕೊಟ್ಟಂತ ಆಡಳಿತ. ಇವತ್ತು ಬೆಂಗಳೂರು ಜಾಗತಿಕ ನಗರವಾಗಿ ಬೆಳೆದಿದೆ. ಇಡೀ ವಿಶ್ವಕ್ಕೆ ಬೆಂಗಳೂರು ಬೇಕಾಗಿದೆ. ಇವತ್ತು ಕೋಟ್ಯಾಂತರ ಯುವಕರು ಇವತ್ತು ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಅವತ್ತು ಅವರು ಕಟ್ಟಿಕೊಂಡಿದ್ದಂತ ಕನಸು, ಸಂಕಲ್ಪ, ಸ್ಫೂರ್ತಿಯಿಂದ ಇವತ್ತು ಇದೆಲ್ಲ ಕೂಡ ಸಾಧ್ಯ ಆಗಿದೆ.
ವಿಶ್ವದ ಎಲ್ಲ ನಗರಗಳಲ್ಲಿ ಕೂಡ ನಗರ ಮಾಡುವಾಗ ನದಿ ಮೂಲದ ಮೇಲೆ ಮಾಡ್ತಾರೆ. ಆದ್ರೆ ಬೆಂಗಳೂರು ಒಂದೇನೆ ಜಗತ್ತಿನಲ್ಲಿ ಯಾವುದೇ ಜೀವನದಿ ಇಲ್ಲದೆ ಇದ್ರೂ ಕೂಡ 100 ಕೆರೆಗಳನ್ನ ಕಟ್ಟಿದಂತ ಮಹಾನುಭಾವ. ಇವತ್ತು ಅಂತಹ ನಾಡಪ್ರಭು ಕೆಂಪೇಗೌಡರ ಆಳ್ವಿಕೆ ಎಲ್ಲ ಜಾತಿಗಳಿಗೆ ಕೂಡ ಇವತ್ತು ಅಂದೇ ಅವತ್ತು ಅವರು ಪೇಟೆಗಳನ್ನ ಕಟ್ಟಿ ಆರ್ಥಿಕ ಕ್ಷೇತ್ರದಲ್ಲಿ ಮುಂದೆ ಬರ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಹಾಗಾಗಿ ಬಂಧುಗಳೇ, ಯಲಹಂಕಕ್ಕೆ ಇದರದೇ ಆದಂತ ಚರಿತ್ರೆ ಇದೆ, ಆ ಪರಂಪರೆ ಇದೆ, ಆಡಳಿತದ ಪರಂಪರೆ ಇದೆ. ಯಾವುದೇ ಒಬ್ಬ ರಾಜ ಒಬ್ಬ ಆಡಳಿತ ಮಾಡಬೇಕು ಅಂತಂದ್ರೆ ಅಹಂಕಾರದಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ವಿಶ್ವಾಸದಿಂದ ಜನರನ್ನ ಅವರಿಗೆ ಆಳ್ವಿಕೆ ಮಾಡಬಹುದು, ಅವರನ್ನ ಜೊತೆಯಲ್ಲಿ ಕರ್ಕೊಂಡು ಒಳ್ಳೆಯ ಆಡಳಿತವನ್ನ ಕೊಡಬೇಕಾಗ್ತದೆ ಚುನಾಯಿತ ಪ್ರತಿನಿಧಿಗಳು. ಹಾಗಾಗಿ ಇವತ್ತು ಅನೇಕ ವರ್ಷಗಳ ನಂತರ ಯಲಹಂಕದಲ್ಲಿ ಕೂಡ ನಮ್ಮ ಜನಾಂಗ ಇನ್ನಿತರೆ ಜನಾಂಗಗಳು ಸೇರಿ ಯಾವಾಗಲೂ ಕೂಡ ಒಕ್ಕಲುತನ ಇತರೆ ಜನಾಂಗಗಳ ಜೊತೆ ಹಾಲು ಜೇನಿನಂತೆ ಬೆರೆಯುವಂತ ಸಮಾಜ ಯಾವ್ದಾದ್ರು ಇದ್ರೆ ಅದು ಒಕ್ಕಲುತನ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಹಾಗಾಗಿ ಇವತ್ತು ಇಂತಹ ಒಂದು ಸುಸಂದರ್ಭದಲ್ಲಿ ನಾಯಕತ್ವವನ್ನು ಕೂಡ ಇವತ್ತು ಇಡೀ ರಾಜ್ಯದ ಚುಕ್ಕಾಣಿಯನ್ನ ಹಿಡಿದಿರ್ತಕ್ಕಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ಸಮುದಾಯದಿಂದ ಅವರಿಗೆ ಶುಭವನ್ನ ಕೋರುವಂತ ಕೆಲಸ ಮಾಡೋಣ. ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಅವ್ರ ಮಾತುಗಳಲ್ಲಿ, ನನಗೆ ಮಾತಿನಲ್ಲಿ ನಂಬಿಕೆ ಇಲ್ಲ, ಹೆಜ್ಜೆ ಗುರುತನ್ನ ಬಿಡುವಂತ ಸಂಪ್ರದಾಯ ಅಂತ. ಹಾಗಾಗಿರ್ತಕ್ಕಂತ ಈ ಅವಧಿಯಲ್ಲಿ 2 ವರ್ಷ ಅವರು ನಮ್ಮ ಯಲಹಂಕಕ್ಕೆ, ಕರ್ನಾಟಕ ರಾಜ್ಯಕ್ಕೆ ವಿಶೇಷ ಕೊಡುಗೆಯನ್ನು ಅವರು ಕೊಡಬೇಕು. ನಮ್ಮ ಸಮುದಾಯ, ನಮ್ಮ ಸಂಘದವರ ಒಂದು ಅಹವಾಲಿದೆ, ಒಂದೇ ಒಂದನ್ನ ಹೇಳ್ತೇನೆ. ಈಗಾಗಲೇ ಅನೇಕ ಎಲ್ಲ ಸಮುದಾಯಗಳು ಕೂಡ ಇಲ್ಲಿ ಜಾಗ ಕೊಟ್ಟಿದ್ದಾರೆ. ಈಗ ಹೌಸಿಂಗ್ ಬೋರ್ಡ್ ಇಂದ ಕೂಡ ನಮಗೂ ಕೂಡ ಇವತ್ತು ಒಕ್ಕಲಿಗ ಸಂಘಕ್ಕೆ ಜಾಗವನ್ನ ಕೊಟ್ಟಿದ್ದಾರೆ. ಆದರೆ ರಿಯಾಯಿತಿ ದರದಲ್ಲಿ ಕೊಡಬೇಕು. ಎಲ್ಲ ಸಮುದಾಯಗಳಿಗೆ ಏನು 10% ಕೊಟ್ಟಿದ್ದೀರಿ, ಅದೇ ಅನುಪಾತದಲ್ಲಿ ತಾವು ಕ್ಯಾಬಿನೆಟ್ ನಲ್ಲಿ ಇಟ್ಟು ಬರುವಂತ ಕ್ಯಾಬಿನೆಟ್ ನಲ್ಲೇ ನಮಗೆ ಯಲಹಂಕಕ್ಕೆ ಜಾಗವನ್ನ ಮಾಡಿಸಿಕೊಟ್ಟು ಕೆಂಪೇಗೌಡರ ಹೆಸರಲ್ಲಿ ಒಂದು ಉತ್ತಮ ಸಮುದಾಯ ಭವನವನ್ನ ತಾವು ಮಾಡಿಕೊಡ್ಬೇಕು ಅಂತ ಹೇಳಿ ನಿಮಗೆ ಮನವಿಯನ್ನ ಮಾಡ್ತೇನೆ. ಈ ಭಾಗದ ಜನಪ್ರತಿನಿಧಿ ಆಗಿರೋದಕ್ಕೆ ನಮ್ಮೆಲ್ಲರ ಬಯಕೆ, ಈ ಭಾಗದ ರೈತರ ಬದ್ಧತೆ ಬೇಕಿರುವಂತದ್ದು ಕುಡಿಯುವ ನೀರು, ನೀರಾವರಿಗೆ ನೀರು, ಕೃಷಿಗೆ ನೀರು. ಇದನ್ನ ಆದಷ್ಟು ಶೀಘ್ರದಲ್ಲಿ ಎತ್ತಿನ ಹೊಳೆ ನೀರನ್ನ ನೀವು ಹರಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಮನವಿಯನ್ನ ಮಾಡ್ತೇನೆ. ನಮ್ಮ ಮುಖಂಡಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕೆಂಪೇಗೌಡ. 516 ವರ್ಷಗಳ ನಂತರವೂ ಕೂಡ ನಾಡಪ್ರಭು ಕೆಂಪೇಗೌಡರು ಎಷ್ಟು ಪ್ರಸ್ತುತ ಅಂತ ಹೇಳಿ ತಮ್ಮ ಬೇಡಿಕೆಗಳನ್ನು ಮಾತಾಡಿದಂತಹ ಮಾನ್ಯ ಸಂಸದ ಅಂತ ಡಾಕ್ಟರ್ ಕೆ. ಸುಧಾಕರ್ ಅವರಿಗೆ ವಂದನೆಗಳು. ಇದೀಗ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಚಪ್ಪಾಳೆ ಮೂಲಕ ಸ್ವಾಗತಿಸಿ ಬಂದಿವೆ. ನಮಸ್ಕಾರ. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನ ಇವತ್ತು ಯಲಹಂಕದ ಎಲ್ಲ ನಾಗರಿಕರು ಸೇರಿ ಉತ್ತರ ತಾಲೂಕಿನ ಒಕ್ಕಲಿಗರ ಸಮಿತಿ ಆಚರಣೆ ಮಾಡ್ತಾ ಇದ್ದೀವಿ. ಸರ್ಕಾರದ ಕಾರ್ಯಕ್ರಮ ಬಿಟ್ಟು ತಾವೇ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಸರ್ಕಾರ ಪರವಾಗಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಪರಮ ಪೂಜ್ಯ ಶ್ರೀಗಳಂತ ಶ್ರೀ ನಿರ್ಮಲಾ ಸ್ವಾಮೀಜಿಗಳ ಪಾದಗಳಿಗೆ ನನ್ನ ನಮಸ್ಕಾರ ಸಲ್ಲಿಸಿ, ಮತ್ತೊಬ್ಬ ನಮ್ಮ ಶ್ರೀಗಳಂತ ಶ್ರೀ ನಂಜಾದೂತ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ಮತ್ತೊಬ್ಬ ಶ್ರೀಗಳಂತ ಶ್ರೀ ನಿತ್ಯಾನಂದ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆಯಿರುವಂತ ನಮ್ಮ ಹಿರಿಯರಂತ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಂತ ಸದಾನಂದ ಗೌಡ್ರೆ, ನಮ್ಮ ಹಿರಿಯ ಸಹೋದ್ಯೋಗಿಗಳಂತ ಮಂತ್ರಿಗಳಂತ ಶ್ರೀ ಕೆ.ಎಚ್. ಮುನಿಯಪ್ಪನವರೇ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಂಸತ್ ಸದಸ್ಯರಾದಂತ ಶ್ರೀ ಮಾಜಿ ಮಂತ್ರಿಗಳಂತ ಕೆ. ಸುಧಾಕರ್ ಅವರೇ, ನಮ್ಮ ಹಿರಿಯರು, ನನ್ನ ಆತ್ಮೀಯರು, ಹಿಂದೆ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ನಾನು ಬ್ಲಾಕ್ ಯೂತ್ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೆ. ನಮ್ಮ ಗಂಟಕಾನಹಳ್ಳಿ ಕೃಷ್ಣಪ್ಪನವರೇ, ಇ. ಕೃಷ್ಣಪ್ಪನವರೇ, ನಾರಾಯಣಸ್ವಾಮಿ ಅವರೇ, ಕೇಶವರಾಜಣ್ಣವರೇ ಮತ್ತು ಇನ್ನ ಎಲ್ಲ ಪ್ರಮುಖ ನಾಯಕರುಗಳೇ, ಅಧಿಕಾರಿಗಳೇ, ಕೆಂಪೇಗೌಡರ ಅಭಿಮಾನಿಗಳೇ, ಬಂಧು ಭಗಿನಿಯರೇ,
ಇವತ್ತು ಬೆಂಗಳೂರನ್ನ ಇಡೀ ವಿಶ್ವ ನೋಡ್ತಾ ಇದೆ. ಯಾರಿಂದ ಈ ವಿಶ್ವ ನೋಡ್ತಾ ಇದೆ? ಕೆಂಪೇಗೌಡರು ಇದಕ್ಕೆ ಆ ಒಂದು ಸರಿಯಾದಂತ ಸಂದರ್ಭದಲ್ಲಿ ಇದಕ್ಕೆ 500 ವರ್ಷಕ್ಕೂ ಹಿಂದೆ ಅವರು ಭೂಮಿ ಪೂಜೆಯನ್ನ ಮಾಡಿ ಈ ಬೆಂಗಳೂರಿನಿಂದ ಇಷ್ಟು ದೊಡ್ಡಗೆ ಬೆಳೀತದೆ, ಈ ರೀತಿ ಆಗ್ತದೆ ಅಂತ ಅವ್ರಿಗೂ ಆಲೋಚನೆ ಇರ್ಲಿಲ್ವೋ ಏನೋ. ಬಟ್ ಅವರ ದೂರದೃಷ್ಟಿ ಇತ್ತಲ್ಲ, ಒಬ್ಬ ಒಕ್ಕಲಿಗನಾಗಿ ಹುಟ್ಟಿದ್ರು ಕೂಡ ವಿಶ್ವ ಮಾನವನ ಚಿಂತನೆಯನ್ನ ಹೊಂದಿದ್ರು ಅನ್ನೋದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದೇ ದಾಟಿಯಲ್ಲಿ ವಿಶ್ವ ಮಾನವನ ಚಿಂತನೆ, ಅವರ ಆಚಾರ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ. ನಾವ್ಯಾರು ಬೆಂಗಳೂರು ಕಟ್ಟೋರಲ್ಲ, ಬೆಂಗಳೂರಲ್ಲಿ ವಾಸ ಮಾಡ್ತಿರೋರು. ಬೆಂಗಳೂರನ್ನ ಉಳಿಸ್ಕೊಳ್ಬೇಕು. ಹಿಂದೆ ಯಾವ ರೀತಿ ಹಿರಿಯರು ಹೇಳ್ತಾರೆ, ಮನೆ ಹುಷಾರು ಮಠ ಹುಷಾರು ಅಂತ, ಹಂಗೆ ನಮ್ಮ ಮನೆ, ನಮ್ಮ ಊರು, ನಮ್ಮ ಮಠಗಳನ್ನ ಎಲ್ಲರೂ ಕೂಡ ಅವರವರ ಧರ್ಮದ ಅವರವರ ಆಚರಣೆ ವಿಚಾರದಲ್ಲಿ ಎಲ್ಲರೂ ಕೂಡ ಕಾಪಾಡ್ಕೊಂಡು ಹೋಗ್ಬೇಕಾದಂತ ಕರ್ತವ್ಯವನ್ನ ಇವತ್ತು ನಾವು ಮಾಡಬೇಕಾಗಿದೆ. ಕೆಂಪೇಗೌಡರು ಹಾಕೊಟ್ಟಂತ ಅಡಿಪಾಯ ಎಲ್ಲ ವರ್ಗದ ಜನರಿಗೂ ಕೂಡ ಆ ವೃತ್ತಿಯನ್ನ ಉಳಿಸ್ಕೊಳ್ಳಿಕ್ಕೆ, ಕಾಪಾಡ್ಲಿಕ್ಕೆ ಏನು ಮಾರ್ಗದರ್ಶನ ಕೊಟ್ರು ಅದನ್ನೇ ನೀವೆಲ್ಲ ಕೂಡ ಸಂಪ್ರದಾಯದಂತೆ ನಾವೆಲ್ಲರೂ ಕೂಡ ನಡ್ಕೊಂಡು ಹೋಗ್ಬೇಕು. ಸುಧಾಕರ್ ಹೇಳ್ದಂಗೆ ಇಡೀ ವಿಶ್ವ ಬೆಂಗಳೂರಿನ ಮುಖಾಂತರ ಭಾರತವನ್ನ ನೋಡ್ತಾ ಇದೆ. ಇದಕ್ಕೆ ಕಾರಣ ಕೆಂಪೇಗೌಡರು ಅನ್ನೋದನ್ನ ನಾವ್ ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾನೀಗಾಗಲೇ ನಮ್ಮ ಏರ್ಪೋರ್ಟ್ ನಲ್ಲಿ ಆ ಪುತ್ಥಳಿಗೆ ಹೋಗಿ ನಾನು ಶ್ರೀಗಳು ಎಲ್ಲ ಹೋಗಿ ಮಾಡ್ಕೊಂಡು ಬಂದ ಸಂದರ್ಭದಲ್ಲಿ ಒಂದು ಗೋಷ್ಠಿಯನ್ನ ಮಾಡಿದ್ದೇನೆ. ಈಗ ಈ ವರ್ಷ ನಾವು ಕೆಂಪೇಗೌಡ ಲೇಔಟ್ ನಲ್ಲಿ SM ಕೃಷ್ಣರವರು ಸ್ಥಾಪನೆ ಮಾಡಿದಂತ ಕೆಂಪೇಗೌಡ ಲೇಔಟ್ ನಲ್ಲಿ ಅವರ ಹೆಸರಿನಲ್ಲಿ ಒಂದು ದೊಡ್ಡ ರಸ್ತೆಯನ್ನ, ಬೆಂಗಳೂರಿನಲ್ಲಿ ಅಷ್ಟು ದೊಡ್ಡ ರಸ್ತೆ ಯಾವುದೂ ಇಲ್ಲ ಅಂತ ರಸ್ತೆಯನ್ನ ಅಗಲೀಕರಣ ಮಾಡಿದ್ದೇವೆ. ಅದನ್ನ ಅವರ ಹೆಸರಲ್ಲಿ ನಾಮಕರಣ ಕೂಡ ಈಗಾಗಲೇ ಮಾಡ್ಬೇಕು ಅಂತ ಹೇಳಿ BDO ಅವರು ತೀರ್ಮಾನ ಮಾಡಿದ್ದಾರೆ. ಅದು ಕೂಡ ಇವತ್ತು ಉದ್ಘಾಟನೆ ಇದಾದ್ಮೇಲೆ ಅದು ಉದ್ಘಾಟನೆ ಕೂಡ ಆಗ್ತಾ ಇದೆ. ಸೊ ಅದರಿಂದ ಇಡೀ ಪ್ರಪಂಚ ನಮ್ಮ ಬ್ರ್ಯಾಂಡ್ ಬೆಂಗಳೂರನ್ನ ಯಾವ ನಿಟ್ಟಿನಲ್ಲಿ, ಯಾಕೆಂದ್ರೆ ಪ್ರತಿ ವರ್ಷ ಕೂಡ ಜನ ಆಕರ್ಷಣೆ ವಿಪರೀತ ಆಗ್ತಾ ಇದೆ. ಇಲ್ಲಿ ಹೋದ್ರೆ ವಿದ್ಯಾ ಸಿಗ್ತದೆ, ಆರೋಗ್ಯ ಸಿಗ್ತದೆ, ವೃತ್ತಿ ಸಿಗ್ತದೆ, ಬದುಕನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಹಳ್ಳಿಗಳಿಂದ ಕೂಡ ಇವತ್ತು ಬರ್ತಾ ಇದ್ದಾರೆ. ಇದಕ್ಕೆ ನಾವು ಕಾಪಾಡಬೇಕು. ಹಿಂದೆ ಇದು ಸ್ಯಾಟಲೈಟ್ ಟೌನ್ ಆಯ್ತು, ಕೆಂಗೇರಿ ಸ್ಯಾಟಲೈಟ್ ಟೌನ್ ಆಯ್ತು. ಹಂಗೆ ಮುನ್ಮುಂದಕ್ಕೂ ಕೂಡ ಈ ಬೆಂಗಳೂರನ್ನ ಬೆಳೆಸಲಿಕ್ಕೆ ನಮ್ದೇ ಆದಂತ ಪ್ರಯತ್ನವನ್ನ ನಾವು ಮಾಡ್ಲಿಲ್ಲ ಅಂತಂದ್ರೆ, ಯಾಕೆಂದ್ರೆ ಯಾರು ಕೂಡ ಬೆಂಗಳೂರು ಬರೋರ್ನ ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವರ್ಟಿಕಲ್ ಗ್ರೋತ್ ಕೂಡ ಈಗಲೇ ನಾನು ಚಿಂತನೆಯನ್ನ ನಾನು ಮಾಡ್ತಾ ಇದ್ದೇನೆ. ಸೊ ಎಲ್ಲ ಜಾತಿಗಳಿಗೆ ಅವರ ಬದುಕನ್ನ ಕಟ್ಕೊಳ್ಳಿಕ್ಕೆ ನಾವು ಈ ರೂಪವನ್ನ ಈ ಸಂದರ್ಭದಲ್ಲಿ ಕಟ್ಟಬೇಕಾಗಿದೆ. ನಾನು ಮುಂದಿನ ವರ್ಷದಿಂದ ಈಗ ಹೆಂಗೆ ಯಶವಂತಪುರದಲ್ಲಿ ನಾವು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ, ಮುಂದಿನ ದಿನದಲ್ಲಿ ಈಗಾಗಲೇ ಪ್ರತಿ ವರ್ಷ ಕೂಡ ಒಂದೊಂದು 28 ಕ್ಷೇತ್ರ ಇದೆ. 28 ಕ್ಷೇತ್ರದಲ್ಲೂ ಕೂಡ ಸರ್ಕಾರಿ ಕಾರ್ಯಕ್ರಮವನ್ನ ನಿಯೋಜನೆ ಮಾಡ್ಲಿಕ್ಕೆ ಈಗಾಗಲೇ ನಾನು ಆದೇಶವನ್ನ ನಾನು ಕೊಟ್ಟಿದ್ದೇನೆ. ಇಡೀ ರಾಜ್ಯದ 224 ಕ್ಷೇತ್ರದಲ್ಲಿ ಮತ್ತು ಬೆಂಗಳೂರು ನಗರದ 369 ವಾರ್ಡಲ್ಲೂ ಕೂಡ ಕಂಪಲ್ಸರಿಯಾಗಿ ಇವತ್ತು ಮಾಡಿದವರು ಚಿಂತೆ ಇಲ್ಲ, ಇನ್ನೊಂದು ದಿನ ಈ ತಿಂಗಳ ಒಳಗಡೆ ಇಡೀ ರಾಜ್ಯದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕೆಂಪೇಗೌಡರನ್ನ ಸ್ಮರಿಸ್ಕೊಳ್ಳುವಂತದ್ದು ಮಾಡಬೇಕು. ಬೆಂಗಳೂರು ನಮ್ಮೆಲ್ಲರೂ ಕೂಡ ಹೃದಯ ಹೆಂಗೆ ಮುಖ್ಯನೋ ಹಂಗೆ ಈ ರಾಜ್ಯದಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಬೆಂಗಳೂರು ಇಲ್ಲ ಅಂತಂದ್ರೆ ನಾವ್ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶಕ್ಕೆ ಬೆಂಗಳೂರನ್ನ ನೋಡ್ತಾ ಇದೆ. ನಾನು ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನ ಹೇಳಿದ್ರು. SM ಕೃಷ್ಣರವರ ಸಂದರ್ಭದಲ್ಲಿ ಅವರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉದ್ಘಾಟನಾ ಸಮಾರಂಭಕ್ಕೆ, ಭೂಮಿ ಪೂಜೆ ಸಮಾರಂಭಕ್ಕೆ ಬಂದಿದ್ರು. ಇಡೀ ಪ್ರಪಂಚದ ನಾಯಕರುಗಳು ಎಲ್ಲರೂ ಕೂಡ ದಿ ವರ್ಲ್ಡ್ ಲೀಡರ್ಸ್, ಆಗ 3-4 ಜನ ಬರೀ 3 ತಿಂಗಳಲ್ಲೇ ಬಂದಿದ್ರು ಪ್ರಪಂಚದ ಎಲ್ಲ ನಾಯಕರುಗಳು. ಆಗ ಅವ್ರು ಹೇಳಿದ್ರು, ಇಡೀ ವರ್ಲ್ಡ್ ಲೀಡರ್ಸ್ ಮೊದಲೆಲ್ಲ ದೆಹಲಿಗೆ ಬರೋರು, ದೆಹಲಿಗೆ ಬಂದು ಆಮೇಲೆ ಚೆನ್ನೈಗೆ ಹೋಗ್ಬೇಕು, ಹೈದರಾಬಾದ್ಗೆ ಹೋಗ್ಬೇಕು, ಕಲ್ಕಟ್ಟ ಹೋಗ್ಬೇಕು, ಬೆಂಗಳೂರು ಬರ್ಬೇಕು, ಮುಂಬೈ ಬರ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಆದ್ರೆ ಈಗ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಈಗ ಪ್ರತಿಯೊಬ್ಬರು ಕೂಡ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ದೆಹಲಿಗೆ ಬರುವಂತ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಅಟಲ್ ಬಿಹಾರ್ ಅವರು ವಾಜಪೇಯಿ ಹೇಳಿದಂತ ಮಾತು ಇವತ್ತು ನಾನು ನೆನೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಕೆಂಪೇಗೌಡರ ಹಾಕೊಟ್ಟಂತ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಬೆಂಗಳೂರು ನಗರದ ಎಲ್ಲ ಭೂ ಮಾಲೀಕರಿಗೆ ಈಗಾಗಲೇ ಅವರ ಆಸ್ತಿ ದಾಖಲೆಗಳನ್ನ ಕೊಟ್ಟು, ಭೂ ಗ್ಯಾರಂಟಿಯನ್ನ ಕೊಟ್ಟು, ಪ್ರತಿಯೊಬ್ಬರಿಗೂ ಕೂಡ ಯಾರು ಕಷ್ಟಪಟ್ಟು ಬದುಕನ್ನ ಕಟ್ಕೊಳ್ಳಿಕ್ಕೆ ಈಗ ಬಂದಿದ್ದಾರೆ ಅವರೆಲ್ಲರೂ ಕೂಡ ಒಳ್ಳೆ ಆಸ್ತಿ ದಾಖಲೆ, ಈ ಖಾತೆ B ಇಂದ A ಖಾತೆ ಮಾಡಿಕೊಟ್ಟು ಎಲ್ಲರೂ ಕೂಡ ಅವರ ಬದುಕಿನಲ್ಲಿ ಅವರ ಮುಂದಕ್ಕೆ, ಏಕೆಂದ್ರೆ ಕಷ್ಟಪಟ್ಬಿಟ್ಟು ದುಡಿದಿರ್ತಾರೆ,
ಅವ್ರು ಕಟ್ಕೊಳ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆಲ್ಲರೂ ಕೂಡ ದಾಖಲೆ ಮಾಡ್ಕೊಳ್ಳುವಂತ ವ್ಯವಸ್ಥೆ ಕೂಡ ಈಗಾಗಲೇ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಅನೇಕ ವಿಚಾರಗಳು, ಗೋಷ್ಠಿಗಳು ಕೂಡ ಇನ್ನ ಬೇಕಾದಷ್ಟು ಬಾಕಿ ಇದೆ. ಈಗಾಗಲೇ ಬೆಂಗಳೂರು ನಗರಕ್ಕೆ ಈಗಾಗಲೇ ಸುಮಾರು 1,25,000 ಕೋಟಿಯಷ್ಟು ಅನೇಕ ಕಾರ್ಯಕ್ರಮಗಳನ್ನ ಈಗಾಗಲೇ ನಾನು ರೂಪಿಸಿದ್ದೇನೆ. ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಸ್ಥಳೀಯ ನಮ್ಮ ಉತ್ತರ ತಾಲೂಕಿನ ಸಂಬಂಧಪಟ್ಟಂತ ಎಲ್ಲ ನಮ್ಮ ಒಕ್ಕಲಿಗ ಸಮಿತಿಯವರು ಇದನ್ನ ಮಾಡಿದ್ದೀರಿ. ನಿಮ್ಮ ತಲೆಯಲ್ಲಿ ಇರ್ಲಿ, ಇದು ಒಕ್ಕಲಿಗರ ಆಸ್ತಿ ಅಲ್ಲ. ಎಲ್ಲ ಜಾತಿ ಧರ್ಮದವ್ರನ್ನ ವಿಶ್ವ ಮಾನವನಂತೆ ಎಲ್ಲರನ್ನೂ ಸೇರಿಸ್ಕೊಂಡು ಈ ಕಾರ್ಯಕ್ರಮನ ಮುಂದಿನ ದಿನದಲ್ಲಿ ತಾವು ರೂಪಿಸಿದಾಗ ಮಾತ್ರ ಕೆಂಪೇಗೌಡರ ಚಿಂತನೆ, ಕೆಂಪೇಗೌಡ ವಿಚಾರಕ್ಕೆ ಖಂಡಿತ ಅವ್ರಿಗೆ ಗೌರವ ಸಿಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಮಾಡಬೇಕು. ಇನ್ನು ಮುಂದಕ್ಕೆ ನಾನು ಕೆಂಪೇಗೌಡ ಸ್ಟ್ಯಾಚ್ಯೂ ಏನಿದೆ ವಿಧಾನಸೌಧ ಮುಂದಕ್ಕೆ ಹೋಗ್ಬೇಕಾಗಿದೆ. ಅದಾದ್ಮೇಲೆ ನಾನು ಶ್ರೀಗಳು ಎಲ್ಲ ಕೂಡ ಇದು ಕೆಂಪೇಗೌಡ ಬಡಾವಣೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಬಹಳ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೋಡಿ, ನಿಮ್ಗೆ ಇಷ್ಟು ಉರಿ ಬಿಸಿಲು ಬಂದಾಗ ಕೂಡ ಈ ಕಾರ್ಯಕ್ರಮ ನಡೀಬೇಕಾದ್ರೆ ಮೋಡ ಕೂಡ ನಿಮ್ಗೆ ರಕ್ಷಣೆ ಆಗಿ ಇವತ್ತು ಉಳ್ಕೊಂಡಿದೆ ಅಂತ ಅಂದ್ರೆ ನಿಮ್ಮ ಮೇಲೆ ಪ್ರಕೃತಿಯ ಆಶೀರ್ವಾದ ಕೂಡ ಇದೆ ಅಂತ ಹೇಳಲಿಕ್ಕೆ ನಂಗೆ ಬಹಳ ಸಂತೋಷ ಆಗ್ತದೆ. ಈ ವರ್ಷ ಕಳೆದ 3 ವರ್ಷ ಒಳ್ಳೆ ಮಳೆ ಬಂತು. ಈ ವರ್ಷ ಇಡೀ ಭಾರತದಲ್ಲೇ ದೊಡ್ಡ ಬರಗಾಲ ಬರುವಂತ ನಿರೀಕ್ಷೆ ಕೂಡ ಕಾಣ್ತಾ ಇದೆ. ಇದನ್ನ ನಾವು ಎದುರಿಸಬೇಕು. ನಮ್ಮ ರೈತರ ಮಕ್ಕಳನ್ನ ಉಳಿಸ್ಬೇಕು. ಈಗಾಗಲೇ ನೀವು ಮೊನ್ನೆ ನೋಡಿದ್ರಿ, ನೀವು ಕರ್ನಾಟಕ ರಾಜ್ಯದಲ್ಲಿ ತುಂಗಭದ್ರಾ ಡ್ಯಾಮ್ಗೆ 3 ರಾಜ್ಯದ ಮುಖ್ಯಮಂತ್ರಿಗಳು ಒಟ್ಟಿಗೆ ಸೇರಿ ಕರ್ನಾಟಕ ರಾಜ್ಯದ ರೈತರನ್ನ ಉಳಿಸ್ಲಿಕ್ಕೆ ಒಂದು ಐತಿಹಾಸಿಕವಾದಂತ ತೀರ್ಮಾನವನ್ನ ಕೇಂದ್ರ ಸಚಿವರ ಸಮ್ಮುಖದಲ್ಲಿ SP ಪಾಟೀಲ್ ಅವರ ಸಮ್ಮುಖದಲ್ಲಿ ಮಾಡಿದ್ದೇವೆ. ಇದೊಂದು ಇತಿಹಾಸ. ಹಿಂದೆ ಇಂದಿರಾ ಗಾಂಧಿ ಅವರು ಕರ್ನಾಟಕ, ತಮಿಳುನಾಡು ಮತ್ತು ಪಕ್ಕದ ರಾಜ್ಯದವರು ಸೇರಿ ಕುಡಿಯೋ ನೀರಿನ ಬಗ್ಗೆ ಚೆನ್ನೈ ಕುಡಿಯೋ ನೀರಿನ ಬಗ್ಗೆ ತೀರ್ಮಾನ ಮಾಡಿದಂತೆ ಹಂಗೆ ಇವತ್ತು ನಾವು ಕೂಡ ಮೊನ್ನೆ 3 ರಾಜ್ಯದ ನಾನು, ಚಂದ್ರಬಾಬು ನಾಯ್ಡು ಸಾಹೇಬರು ಮತ್ತು ತೆಲಂಗಾಣದ ಮುಖ್ಯಮಂತ್ರಿಗಳು ಮತ್ತು CR ಪಾಟೀಲ್ ಅವರು ಸೇರಿ ಅಲ್ಲೇ ಮೀಟಿಂಗ್ ಮಾಡಿ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಅಂದ್ರೆ ನಮ್ಮಲ್ಲಿರುವಂತ ಜಲ, ನೆಲ ನಾವು ಜಗಳ ಮಾಡ್ಕೊಳ್ಳೋದ್ರಿಗೆಲ್ಲ ಅರ್ಥ ಇಲ್ಲ. ನಾವೆಲ್ಲ ಭಾರತೀಯರು, ಮಣ್ಣಿನ ಮಕ್ಕಳು, ರೈತರನ್ನ ಕಾಪಾಡುವಂತ ಕೆಲಸ ಮಾಡಿದ್ದೇವೆ. ಇವತ್ತು ಬೆಂಗಳೂರು ಬೆಳೆದಿದೆ ಅಂದ್ರೆ ನೀವೆಲ್ಲ ರೈತರುಗಳು ತ್ಯಾಗ ಮಾಡಿದಂತ ಆಸ್ತಿಗಳಲ್ಲಿ ತಾವೆಲ್ಲ ಬೆಳೆದಿದ್ದೀರಿ. ಈಗ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಮತ್ತು ಗಂಟ್ಕಾಳ ಕೃಷ್ಣಪ್ಪನವರು ಒಂದು ಅರ್ಜಿಯನ್ನ ಕೊಟ್ಟಿದ್ದಾರೆ. ಈ ಜಾಗ ಕೊಟ್ಟಿದ್ದೀವಿ, ನಮ್ಗೆ 10% ಅಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ 3 ಕೋಟಿ ಚಿಲ್ಲರೆ ಕಟ್ಟಬೇಕು ಅಂತ ಹೇಳಿ ಅವ್ರಿಗೆ ಹೌಸಿಂಗ್ ಬೋರ್ಡ್ ಅವರು ಕೊಟ್ಟಿದ್ದಾರೆ. ನಾನು ಇಲ್ಲೇ ಘೋಷಣೆ ಮಾಡ್ತಾ ಇದ್ದೇನೆ, ತಮ್ಮ ಮನವಿಯಂತೆ ಈ ಜಾಗವನ್ನ ಬರೀ 10%ಗೆ ನಾನು ಕೊಡಿಸುವಂತ ಕೆಲಸವನ್ನ ಮಾಡ್ತೇನೆ. ಒಳ್ಳೆಯದನ್ನ ಸರಿಯಾದ ರೀತಿಯಲ್ಲಿ ಒಂದು ಶಾಶ್ವತವಾಗಿ ಗುರ್ತಾದಂತ ಕೆಲಸ ಮಾಡಬೇಕು. ಈಗಾಗಲೇ ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಈ ರಸ್ತೆಯಲ್ಲಿ ಏನು ನಿಮ್ಮ ಈ ಏರ್ಪೋರ್ಟ್ ರೋಡಲ್ಲೇ ಬೆಂಗಳೂರು ಉತ್ತರದ ಕಾರ್ಪೊರೇಷನ್ ಆಫೀಸನ್ನ ಬಹಳ ವಿಜೃಂಭಣೆ ರೀತಿಯಲ್ಲಿ ಕಟ್ಟಬೇಕು ಅನ್ನೋದನ್ನು ಕೂಡ ಈಗಾಗಲೇ ಜಾಗನ ನಿಗದಿ ಮಾಡಿದ್ದಾರೆ. ನನ್ನ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ಅದು ಕೂಡ ನಡೀತದೆ. ಸೊ ಮುಂದಕ್ಕೆ ಈ ಬೆಂಗಳೂರು ಅಭಿವೃದ್ಧಿ ನಿಮ್ಮೆಲ್ಲರ ಆಸ್ತಿಗೆ ನಾವೆಲ್ಲ ಉಳಿಸ್ಲಿಕ್ಕೆ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತದೆ. ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಲಿಕ್ಕೆ ಯಾರ್ಯಾರು ಹಗಲು ರಾತ್ರಿ ದುಡಿದಿದ್ದೀರಿ, ಸಂಘಟನೆ ಮಾಡಿದ್ದೀರಿ, ನಿಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ, ಕೆಂಪೇಗೌಡರ ಜಯಂತಿಯ ಪರವಾಗಿ, ಶ್ರೀಗಳ ಪರವಾಗಿ ನಿಮ್ಮೆಲ್ಲರೂ ಕೂಡ ನಾನು ಶುಭ ಹಾರೈಸ್ತೇನೆ. ಯಶಸ್ವಿಯಾಗಲಿ. ನಿಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ ಸರ್ಕಾರ ಯಾವಾಗಲೂ ಕೂಡ ಅನೇಕ ಚಿಂತನೆಯನ್ನ ಮಾಡ್ತದೆ. ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ. ಇದುವರೆಗೆ ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿ ಕಾರ್ಯಕ್ರಮದ ಬಾನುಲಿ ವರದಿಯ ಭಾಗ 2 ಕೇಳಿದಿರಿ. ಹೊರಾಂಗಣ ಧ್ವನಿ ಮುದ್ರಣಕ್ಕೆ ತೆರಳಿ ಪ್ರಸಾರಕ್ಕೆ ಅಳವಡಿಸಿ ಕಾರ್ಯಕ್ರಮ ನಿರ್ಮಾಣ ಮಾಡಿದವರು ಡಾಕ್ಟರ್ SM ಸುಧಾಕರ್. ನಿರ್ಮಾಣ ಸಹಾಯ ಶಬಾನಾ ಬಾನು.